ಮೊದಲನೆಯ ಪ್ರಶ್ನೆ, ಶ್ರೀರಾಮನು ಜನಿಸಿದಂತಹ ರಾಶಿ ಯಾವುದು? ಎ ಕರ್ಕಟ ರಾಶಿ, ಬಿ ಮೀನ ರಾಶಿ, ಸಿ ಮಕರ ರಾಶಿ, ಡಿ ಕರ್ಕಟ ರಾಶಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕರ್ಕಟ ರಾಶಿ. ಎರಡನೆಯ ಪ್ರಶ್ನೆ, ದಕ್ಷಿಣ ಭಾರತದ ಅತಿದೊಡ್ಡ ನದಿ ಯಾವುದು? ಎ ನೇತ್ರಾವತಿ ನದಿ, ಬಿ ಗೋದಾವರಿ ನದಿ, ಸಿ ನೇತ್ರಾವತಿ ನದಿ, ಡಿ ಯಮುನಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೋದಾವರಿ ನದಿ. ಮೂರನೆಯ ಪ್ರಶ್ನೆ, ತಮಿಳುನಾಡಿನ ರಾಜ್ಯ ಪಕ್ಷಿ ಯಾವುದು? ಎ ಪಚ್ಚೆ ಪಾರಿವಾಳ, ಬಿ ಕೋಗಿಲೆ, ಸಿ ಕಾಗೆ, ಡಿ ನವಿಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಚ್ಚೆ ಪಾರಿವಾಳ. ನಾಲ್ಕನೆಯ ಪ್ರಶ್ನೆ, ಯಾವ ಸೊಪ್ಪು ಮಕ್ಕಳಿಗೆ ತುಂಬ ಉತ್ತಮ? ಎ ಕರಿಬೇವಿನ ಸೊಪ್ಪು, ಬಿ ಸಬ್ಬಕ್ಕಿ ಸೊಪ್ಪು, ಡಿ ಪಾಲಕ್ ಸೊಪ್ಪು, ಸಿ ನುಗ್ಗೆ ಸೊಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಕ್ ಸೊಪ್ಪು. ಐದನೆಯ ಪ್ರಶ್ನೆ, ಕನ್ನಡಕ್ಕೆ ಮೊಟ್ಟ ಮೊದಲು ಜ್ಞಾನಪೀಠ ಪ್ರಶಸ್ತಿ ಪಡೆದ ವಿಜೇತರರು ಯಾರು? ಎ ದ.ರಾ ಬೇಂದ್ರೆ, ಬಿ ಸರ್ ಎಂ ವಿಶ್ವೇಶ್ವರಯ್ಯ, ಬಿ ಶಿವರಾಮ್ ಕಾರಂತರು, ಡಿ ಕುವೆಂಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕುವೆಂಪು. ಆರನೆಯ ಪ್ರಶ್ನೆ, ಕಡಿಮೆ ಮಳೆ ಬೀಳುವಂತಹ ಭಾರತದ ರಾಜ್ಯ ಯಾವುದು? ಎ ರಾಜಸ್ಥಾನ್, ಬಿ ಕೇರಳ, ಸಿ ಕರ್ನಾಟಕ, ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ. ಏಳನೆಯ ಪ್ರಶ್ನೆ, ಇಸ್ರೇಲ್ನ ರಾಜಧಾನಿ ಯಾವುದು? ಎ ನಜೀರತ್, ಬಿ ಜೆರುಸಲೆಂ, ಡಿ ಐಪಾ, ಡಿ ಟೆಲ್ ಅವೀವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೆರುಸಲೆಂ. ಎಂಟನೆಯ ಪ್ರಶ್ನೆ, ಯಾವ ಜೀವಿ ನೀರಿಲ್ಲದೆ 2 ವಾರಗಳವರೆಗೂ ಬದುಕಬಲ್ಲದು? ಎ ಒಂಟೆ, ಬಿ ಹಾವು, ಸಿ ಎಮ್ಮೆ, ಡಿ ಕಪ್ಪೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಒಂಟೆ ಬದುಕಬಲ್ಲದು. ಒಂಬತ್ತನೆಯ ಪ್ರಶ್ನೆ, ಆಸ್ಕರ್ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಭಾರತೀಯರು ಯಾರು? ಎ ಡಾಕ್ಟರ್ ರಾಜ್ಕುಮಾರ್, ಬಿ ಭಾನು ಅತಯ್ಯ, ಸಿ ರಜನಿಕಾಂತ್, ಡಿ ಎ ಆರ್ ರೆಹಮಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾನು ಅತಯ್ಯ. ಹತ್ತನೆಯ ಪ್ರಶ್ನೆ, ಕರ್ನಾಟಕದ ಆಡಳಿತ ಭಾಷೆ ಯಾವುದು? ಎ ಕನ್ನಡ, ಬಿ ತಮಿಳು, ಸಿ ಹಿಂದಿ, ಡಿ ತೆಲುಗು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕನ್ನಡ, ಕನ್ನಡದ ಆಡಳಿತ ಭಾಷೆ. 11ನೆಯ ಪ್ರಶ್ನೆ, ಶುಂಠಿ ಕಾಫಿ ಕುಡಿಯುವುದರಿಂದ ಏನು ಉಪಯೋಗ? ಎ ಕೊಲೆಸ್ಟ್ರಾಲ್ ಕಡಿಮೆ, ಬಿ ಬಿಪಿ ಕಡಿಮೆಯಾಗುತ್ತದೆ, ಸಿ ಶೀತ ಕಡಿಮೆಯಾಗುತ್ತದೆ, ಡಿ ತೂಕ ಇಳಿಕೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. 12ನೆಯ ಪ್ರಶ್ನೆ, ಮೇಕೆ ಹಾಲು ಕುಡಿಯುವುದರಿಂದ ಏನು ಲಾಭ? ಎ ಕೊಲೆಸ್ಟ್ರಾಲ್ ಕಡಿಮೆ, ಬಿ ಮೂಳೆಗಳಿಗೆ ತುಂಬ ಬಲ, ಸಿ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ, ಡಿ ತೂಕ ಇಳಿಕೆಯಾಗುತ್ತದೆ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂಳೆಗಳಿಗೆ ತುಂಬ ಬಲ. 13ನೆಯ ಪ್ರಶ್ನೆ ವೀಣೆ ಯಾರ ವಾದ್ಯವಾಗಿದೆ? ಎ ಸರಸ್ವತಿ, ಬಿ ಕೃಷ್ಣ, ಸಿ ಲಕ್ಷ್ಮಿ, ಡಿ ಗೌರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸರಸ್ವತಿ. 14ನೆಯ ಪ್ರಶ್ನೆ ಯಾವ ದೇಶದಲ್ಲಿ ವರದಕ್ಷಿಣೆಯನ್ನು ತೆಗೆದುಕೊಂಡರೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗುತ್ತದೆ? ಎ ಜಪಾನ್, ಬಿ ರಷ್ಯಾ, ಸಿ ಅಮೆರಿಕ, ಡಿ ಇಟಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಟಲಿ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ ಸಂಕ್ರಾಂತಿಯಿಂದ ಈ ರಾಶಿಗಳಿಗೆ ರಾಜಯೋಗ, ನೀವು ಬೇಡ ಅಂದ್ರೂ ತುಂಬ ಅದೃಷ್ಟ ಬರುತ್ತೆ. ಎ ಧನಸ್ಸು ರಾಶಿ, ಬಿ ಮೀನ ರಾಶಿ, ಸಿ ಮಕರ ರಾಶಿ, ಡಿ ಸಿಂಹ ರಾಶಿ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಧನಸ್ಸು ರಾಶಿ, ಮೀನ ರಾಶಿ, ಮಕರ ರಾಶಿ ಮತ್ತು ಸಿಂಹ ರಾಶಿಯವರಿಗೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ. ಧನ್ಯವಾದಗಳು.